ವಾಸ್ತು ತಜ್ಞರಾಗಿರ್ತಕ್ಕಂಥ ಆರಾಧ್ಯ ಅವರು ಇದ್ದಾರೆ, ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಾತನ್ನು ಸಾಕಷ್ಟು ನಂಬ್ತಾರೆ, ತಾವು ಹೇಳಿದ್ದನ್ನು ಪಾಲನೆ ಮಾಡ್ತಾರೆ. ಈಗ ಪ್ರಮಾಣವಚನ ಸ್ವೀಕಾರ ಮಾಡುವಂತದ್ದು ಯಾವಾಗ ಮತ್ತು ಆ ಗಳಿಗೆ ಯಾವುದು? 3ನೇ ತಾರೀಕು ಬುಧವಾರ ಸಾಯಂಕಾಲ 5:15 ರಾಜಭವನ್ ನಲ್ಲಿ. ಏನು ವಿಶೇಷ ಸರ್ ಆ ಟೈಮ್ ಇದ್ರದ್ದು? ಅದು ಪವರ್ಫುಲ್ ಟೈಮ್. ಅದು ಹೇಗೆ? ಅದು ಗ್ರಹ ಫಲಗಳೆಲ್ಲ ಚೆನ್ನಾಗಿದೆ. ಯಾವ ರೀತಿ? ಅವ್ರ ಲಗ್ನ ವೃಶ್ಚಿಕ ಲಗ್ನದಿಂದ 9ನೇ ಮನೆ ಗುರು, 10ನೇ ಮನೆ ಕೇತು, 8ನೇ ಮನೆ ಬುಧ ಶುಕ್ರ, 7ನೇ ಮನೆ ಸೂರ್ಯ, 6ನೇ ಮನೆ ಮಂಗಳ, 5ನೇ ಮನೆ ಶನಿ, 4ನೇ ಮನೆ ರಾಹು, 2ನೇ ಮನೆ ಚಂದ್ರ. ಈ ಗ್ರಹಗಳೆಲ್ಲ ಪವರ್ಫುಲ್ ಇದೆ ಶಿವಕುಮಾರ್. ಅಂದ್ರೆ ಈ ಸಮಯದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರೆ ಅಧಿಪತ್ಯ ಆಗ್ತಾರಂತೀರಾ? ಹೌದೌದು, ಚೆನ್ನಾಗಿರ್ತಾರೆ. ಅಂದ್ರೆ ಮುಂದಿನ ಅವರೇ ಮುಖ್ಯಮಂತ್ರಿ? ತಿರ್ಗಿ ಅವರೇ ಮುಖ್ಯಮಂತ್ರಿ. ಅದನ್ನ ಹೇಳ್ಬೇಕಾ? ಅದನ್ನ ಅವರೇ ಆಗ್ತಾರೆ. ಅವರೇ ನೆಕ್ಸ್ಟ್. ಈಗ 2 ವರ್ಷ ಕಳೆದ್ಮೇಲೆ ತಿರ್ಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಈಗ 5ನೇ ತಾರೀಕು ಪರಮ ಮಿತ್ರ ತಾರೆ ಅಂದ್ರೆ ತಿರುವು ಮಾಡೋದು. ಅಧಿಕ ಮಾಸದಲ್ಲಿ ಏನ್ ಮಾಡ್ತೀವಿ ಅದನ್ನ ತಿರುವು ಮಾಡುವಂತ, ಅದಕ್ಕೆ ಅಧಿಕ ಮಾಸ ಮಾಡುತ್ತಾ ಇರೋದು. ಮತ್ತೆ ಅವತ್ತು ಅವ್ರಿಗೆ ಪರಮ ಮಿತ್ರ ತಾರೆ ಇದೆ, ಚಂದ್ರಬಲ ಇರುತ್ತೆ, 100% ಚೆನ್ನಾಗಿದೆ. 5ನೇ ತಾರೀಕು ಮಾಡ್ತಾರೆ ಅಂದ್ರು, 3ಕ್ಕೆ ಫಿಕ್ಸ್ ಆದಂಗೆ. ನಾನು ಹೇಳಿದ್ದೆ, ಯಾರೋ ಬರ್ಬೇಕಾಗಿತ್ತು, ಅವ್ರು ಬರಕ್ಕಾಗಿಲ್ಲ, ಅದಕ್ಕೆ 3ನೇ ತಾರೀಕು ಮಾಡ್ತಾರೆ. ಅಂದ್ರೆ ಎಲ್ಲಿ ಸ್ಥಳ ಎಲ್ಲಿ ಆಯ್ತು ಅಂತ ಸರ್? ರಾಜಭವನ್. ಅಂದ್ರೆ ವಿಧಾನಸೌಧದಲ್ಲಿ ಮಾಡ್ತಾರೆ, ಅಲ್ಲಿ ಸಿದ್ಧತೆ ಆಗ್ತಾ ಇತ್ತು. ಲೋಕಭವನಕ್ಕೆ ಯಾಕೆ ಶಿಫ್ಟ್ ಆಯ್ತು ಅಂತ? ಬೇಡ ಅಂತ ನಾನು ಹೇಳಿದ್ದು. ವಿಧಾನಸೌಧ ಮುಂದೆಗಡೆ ಸಿಎಂ ಆಗಿ ಪ್ರಮಾಣವಚನ ಸ್ವೀಕರಿಸಿದ್ರೆ ಯಾರು ಪೂರ್ತಿ ಕಂಟಿನ್ಯೂ ಮಾಡಿಲ್ಲ, ಅದಕ್ಕೋಸ್ಕರ ರಾಜಭವನದಲ್ಲಿ ಮಾಡಿಸ್ತಾ ಇದ್ದೀವಿ. ರಾಜಭವನದಲ್ಲಿ ಅದು ಸ್ಥಳ ಚೆನ್ನಾಗಿದೆ ಅಂತೀರಾ? ರಾಜಭವನ್ ಚೆನ್ನಾಗಿದೆ. ಇದಿಷ್ಟು ವಾಸ್ತು ತಜ್ಞರಾಗಿರ್ತಕ್ಕಂಥ ಆರಾಧ್ಯ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.